ಟಾಪ್ 10 ನಲ್ಲಿ ನಮಗೆ ಸೊರಾಯಾ ಖಶೋಗಿ ಅವರಿದ್ದಾರೆ. ಇವರು ಅಡ್ನಾನ್ ಖಶೋಗಿನ 1980 ನಲ್ಲಿ ಡಿವೋರ್ಸ್ ಮಾಡಿದಾಗ ಇವ್ರಿಗೆ ಬಂದಿದ್ದು $874 million. ಇವಾಗಿನ ಇನ್ಫ್ಲೇಷನ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 2.8 ಬಿಲಿಯನ್ ಆಗಿರುತ್ತೆ, ಅಂದ್ರೆ 25,000 ಕೋಟಿ. ನಾನಿವಾಗ ಹೇಳ್ತಿರೋ ಅಮೌಂಟು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಯಾಕಂದ್ರೆ ನಾನು ಹೇಳೋದೆಲ್ಲ ಆನ್ಲೈನ್ ನಲ್ಲಿ ಆರ್ಟಿಕಲ್ಸ್ ನ ಆಧಾರಿತವಾಗಿರುತ್ತೆ. ಹಾಗೂ ಅಷ್ಟು ಕರೆಕ್ಟ್ ಅಮೌಂಟ್ ನ ಯಾರು ಅಫಿಷಿಯಲ್ ಆಗಿ ಹೇಳ್ದಿರೋದ್ರಿಂದ ಅವ್ರ ನೆಟ್ವರ್ಕ್ ಮೇಲೆ ಮತ್ತೆ ಕೋರ್ಟ್ ಡಿಸಿಷನ್ ಮೇಲೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಆದ್ರೆ ನಿಮ್ಗೇನ ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕಿದ್ರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡಬಹುದು. ಟಾಪ್ 9 ನಲ್ಲಿ ಸುಯ್ ಆನ್ ಅರ್ನಲ್ ಇದ್ದಾರೆ. ಇವರು 2012 ನಲ್ಲಿ ಹರಾಲ್ಡ್ ಹ್ಯಾಮ್ ನ ಡಿವೋರ್ಸ್ ಮಾಡಿದಾಗ ಇವ್ರಿಗೆ ಬಂದಿದ್ದು $974 million. ಇವಾಗಿನ ಇನ್ಫ್ಲೇಷನ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 1.3 ಬಿಲಿಯನ್ ಆಗಿರುತ್ತೆ, ಅಂದ್ರೆ 11,700 ಕೋಟಿ. ನಾನ್ ಬರೀ ಟಾಪ್ 5 ಕಾಸ್ಟ್ಲಿಸ್ಟ್ ಡಿವೋರ್ಸ್ ನ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ಯಾವಾಗ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ನೋ ಈ ಲಿಸ್ಟ್ ತುಂಬಾ ದೊಡ್ಡದಿದ್ರಿಂದ ಟಾಪ್ 10 ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತು. ಇನ್ನ ಈ ಲಿಸ್ಟ್ ನ ನೋಡಿದ್ಮೇಲೆ ನನ್ಗನ್ಸಿದ್ದು ಈ ಡಿವೋರ್ಸ್ ಅನ್ನೋದು ಈಗ ತುಂಬಾ ಕಾಮನ್ ಆಗೋಗಿದೆ. ಇದರಿಂದ ಒಂದು ನಿಜವಾಗ್ಲೂ ಸಂಸಾರದಲ್ಲಿ ತೊಂದರೆ ಅನುಭವಿಸ್ತಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ಆದ್ರೆ ಯಾರು ಬೇಕಂತಾನೆ ಮಾಡ್ತಾರೋ ಅವರಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ. ಇಲ್ಲಿ ನಾನು ಯಾರ ಪರವಾಗಿನೂ ಮಾತಾಡ್ತಾ ಇಲ್ಲ, ಬದಲಿಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ನಿಮ್ಮ ಸುತ್ತಮುತ್ತನೇ ಈ ತರ ವಿಷಯಗಳಲ್ಲಿ ಸಿಕ್ಕಾಕೊಂಡು ತೊಂದರೆ ಅನುಭವಿಸ್ತಿರೋದನ್ನ ನೋಡಿರ್ತೀರಾ. ಟಾಪ್ 8 ನಲ್ಲಿ ರಾ ಸೋ ಯಂಗ್ ಇದ್ದಾರೆ. ಇವರು 2024 ನಲ್ಲಿ ಚಿ ಟಿವೋನ್ ನ ಡಿವೋರ್ಸ್ ಮಾಡಿದಾಗ ಇವ್ರಿಗೆ ಬಂದಿದ್ದು $1 ಬಿಲಿಯನ್, ಅಂದ್ರೆ 9,160 ಕೋಟಿ. ಫಸ್ಟ್ ಆಫ್ ಆಲ್ ಡಿವೋರ್ಸ್ ಆದಾಗ ಅರ್ಧ ಪಾಲು ಅಥವಾ ಮೈಂಟೆನೆನ್ಸ್ ಅಂತ ಕೊಡಬೇಕು. ಈ ತರ ಕೊಡಬೇಕು ಅನ್ನೋದು ಸ್ಟಾರ್ಟ್ ಆಗಿದ್ದು ಅವಾಗಿನ ಕಾಲದಲ್ಲಿ ಹುಡುಗಿರ್ನ ಹೆಚ್ಚು ಓದಿಸ್ತಿರ್ಲಿಲ್ಲ. ಅವಾಗ ಹೊರಗೋಗಿ ಏನ್ ಕೆಲಸ ಮಾಡೋದು, ಹೊರಗೆ ಹೋಗೋಕ್ಕೂ ಕಷ್ಟ ಆಗ್ತಿರೋದ್ರಿಂದ ಡಿವೋರ್ಸ್ ಆದ್ಮೇಲೆ ಸ್ವಲ್ಪ ಅಮೌಂಟ್ ನ ಅವ್ರ ಲೈಫ್ ಲೀಡ್ ಮಾಡೋದಕ್ಕೆ ಅಂತ ಕೊಡ್ತಿದ್ರು. ಆದ್ರೆ ಇವಾಗಿನ ಕಾಲದಲ್ಲಿ ತುಂಬಾ ಜನ ಹೆಣ್ಮಕ್ಳು ಓದಿದ್ದಾರೆ ಅಂಡ್ ಇವನ್ ಎಷ್ಟೊಂದ್ ಜನ ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ. ಆದ್ರೂ ಇವಾಗ್ಲೂ ಅದೇ ಹಳೆ ಕಾಲದ ವಾಡಿಕೆ ನಮ್ ಲಾ ನಲ್ಲಿದೆ. ಈ ಒಂದು ಕ್ವಶನ್ ಬಂದ್ರೆ ಅಲ್ಲಿ ಇನ್ನೊಂದು ಕ್ವಶನ್ ರೈಸ್ ಮಾಡ್ತಾರೆ, ಅದೇನಂದ್ರೆ ಅಲಿಮನಿ ರಾಂಗ್ ಆದ್ರೆ ಡೌರಿನೋ ರಾಂಗ್ ಅಲ್ವಾ ಅಂತ. ಹೌದು, 100% ರಾಂಗ್. ಆ ಒಂದು ವಾಡಿಕೆ ಕೂಡ ಪೇರೆಂಟ್ಸ್ ಅವ್ರ ಮಕ್ಳು ಚೆನ್ನಾಗಿರ್ಲಿ ಅಂತ ಅವ್ರು ಇಷ್ಟಪಟ್ಟು ಕೊಡ್ತಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ಅದನ್ನ ಮೈನ್ ಸೋರ್ಸ್ ಆಫ್ ಇನ್ಕಮ್ ಇನ್ ಮ್ಯಾರೇಜ್ ಆಗಿ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಡೌರಿಗೋಸ್ಕರ ಮದ್ವೆ ಮಾಡ್ಕೊಂಡು ಹೆಣ್ಮಕ್ಳನ್ನ ಟಾರ್ಚರ್ ಕೊಡ್ತಿರೋದು ಎಷ್ಟು ಸತ್ಯನೋ, ಅಲಿಮನಿಗೋಸ್ಕರನೇ ಮದ್ವೆ ಮಾಡ್ಕೊಂಡು ಡಿವೋರ್ಸ್ ಮಾಡ್ತಿರೋದು ಅಷ್ಟೇ ಸತ್ಯ. ಟಾಪ್ 7 ನಲ್ಲಿ ಇಲೈನ್ ಇದ್ದಾರೆ. ಇವರು 2010 ನಲ್ಲಿ ಸ್ಟೀವ್ ವಿಂಗ್ ನ ಡಿವೋರ್ಸ್ ಮಾಡಿದಾಗ ಇವ್ರಿಗೆ ಬಂದಿದ್ದು $1 ಬಿಲಿಯನ್. ಇವಾಗಿನ ಇನ್ಫ್ಲೇಷನ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 1.4 ಬಿಲಿಯನ್ ಆಗಿರುತ್ತೆ, ಅಂದ್ರೆ 12,740 ಕೋಟಿ ಆಗಿರುತ್ತೆ. ಇವೆಲ್ಲ ನೋಡ್ತಿದ್ರೆ ಒಂದು ಗಂಡು ಹೆಣ್ಣು ಮದುವೆ ಮಾಡ್ಕೊಂಡು ಆಗಿನ ಕಾಲದಿಂದ ಇಲ್ಲಿವರೆಗೂ ಯಾರಿಗೂ ಒಳ್ಳೇದಾಗಿಲ್ಲ. ಆದಷ್ಟು ಒಬ್ರನ್ನೊಬ್ರು ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ಯೂಸ್ ಮಾಡ್ತಿದ್ದಾರೆ. ಇದ್ರ ಮಧ್ಯೆ ಎಲ್ಲೋ ಒಂದ್ ಕಡೆ ಕಷ್ಟ ಸುಖ ತಿಳ್ಕೊಂಡು ಪ್ರೀತಿಸಿರೋರು, ಫರ್ಗಿ ಮಾಡುವಂತ ಗುಣ ಇರೋರು ಮಾತ್ರ ಅವ್ರ ಜೀವನದಲ್ಲಿ ದಾಂಪತ್ಯ ಚೆನ್ನಾಗಿದೆ, ಮತ್ತೆ ಅದು ಇನ್ನಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ತಿದೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿ ಇನ್ನೊಂದು ಜೀವಕ್ಕೆ ಬೆಲೆನೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾನೋ ಅವಾಗ್ಲೇ ಇಂಥ ಸಮಸ್ಯೆಗಳು ಆಗೋದು. ಇದು ಹೆಣ್ಣೆ ಆಗ್ಲಿ ಗಂಡೆ ಆಗ್ಲಿ ಎರಡೂ ಒಂದೇ. ಟಾಪ್ 6 ನಲ್ಲಿ ನಮ್ಗೆ ಸ್ಲವಿಕಾ ಇದ್ದಾರೆ. ಇವರು 2009 ನಲ್ಲಿ ಬೆರ್ನಿ ಎಕ್ಲೆಸ್ಟೋನ್ ನ ಡಿವೋರ್ಸ್ ಮಾಡಿದಾಗ ಇವ್ರಿಗೆ ಬಂದಿದ್ದು $1.2 ಬಿಲಿಯನ್. ಇವಾಗಿನ ಇನ್ಫ್ಲೇಷನ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 1.8 ಬಿಲಿಯನ್ ಆಗಿರುತ್ತೆ, ಅಂದ್ರೆ 16,380 ಕೋಟಿ. ಈ ಲಿಸ್ಟ್ ನಲ್ಲಿ ತುಂಬಾ ಬೇರೆ ಬೇರೆ ದೇಶದವರೇ ಇದ್ದಾರೆ, ಯಾಕಂದ್ರೆ ಅವ್ರ ಡಿವೋರ್ಸ್ ಅಮೌಂಟ್ ಅಷ್ಟು ಜಾಸ್ತಿ ಇದೆ ಅದಕ್ಕೆ. ಆದ್ರೆ ಇಂಡಿಯಾದಲ್ಲಿ ಇಲ್ವಾ ಅಂದ್ರೆ ಇಂಡಿಯಾದಲ್ಲೂ ತುಂಬಾ ಇದೆ, ಅದಕ್ಕೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಈಗ ಎಷ್ಟೊಂದು ದೇವಸ್ಥಾನದಲ್ಲಿ ಮದ್ವೆ ಮಾಡಿಸೋದೇ ಬಿಟ್ಬಿಟ್ಟಿದ್ದಾರೆ, ಯಾಕಂದ್ರೆ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಮಾಡ್ಕೋತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಅವ್ರಿಗೆ ಹೊಂದಾಣಿಕೆ ಇಲ್ಲದೆ ಡೈವರ್ಸ್ ಆದಾಗ ಇನ್ನು ದೇವಸ್ಥಾನದಲ್ಲಿ ಮಾಡಿ ಏನ್ ಪ್ರಯೋಜನ ಅಂತ ದೇವಸ್ಥಾನದಲ್ಲಿ ಮದುವೆ ಮಾಡೋದನ್ನ ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಅದು ಆ ಜಾಗಕ್ಕೆ ಅವಮಾನ ಅನ್ನೋ ಕಾರಣಕ್ಕೆ ಮದುವೆ ಮಾಡ್ತಿಲ್ಲ. ಬೇಕಾದ್ರೆ ನೀವು ಚೆಕ್ ಮಾಡಬಹುದು, ಮೊದಲಿನಷ್ಟು ಮದುವೆಗಳು ಈಗ ಮಾಡ್ತಾ ಇಲ್ಲ. ಇನ್ನು ಟಾಪ್ 5 ನಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಳಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಟಾಪ್ 5 ನಲ್ಲಿ ಸುಯ್ ಇದ್ದಾರೆ. ಇವರು 2017 ನಲ್ಲಿ ಬಿಲ್ ಗ್ರಾಸ್ ನ ಡಿವೋರ್ಸ್ ಮಾಡಿದಾಗ ಇವ್ರಿಗೆ ಬಂದಿದ್ದು $1.3 ಬಿಲಿಯನ್. ಇವಾಗಿನ ಇನ್ಫ್ಲೇಷನ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 1.7 ಬಿಲಿಯನ್ ಆಗಿರುತ್ತೆ, ಅಂದ್ರೆ 15,470 ಕೋಟಿ. ಡಿವೋರ್ಸ್ ಗಳು ಏನಕ್ಕೆ ಬೇಕಾದ್ರೂ ಆಗ್ಬೋದು, ಅದು ಹುಡುಗಂದೇ ತಪ್ಪಿದ್ರು ಆಗುತ್ತೆ, ಹುಡುಗಿ ತಪ್ಪಿದ್ರು ಆಗುತ್ತೆ, ಮತ್ತೆ ಅದು ಲವ್ ಮ್ಯಾರೇಜೇ ಆದ್ರೂ ಅರೇಂಜ್ ಮ್ಯಾರೇಜೇ ಆದ್ರೂ ಎಲ್ಲ ಕಡೆನೂ ಒಂದೇ. ಇನ್ನೊಂದು ವಿಷಯ ಏನಂದ್ರೆ ಮೋಸ್ಟ್ ಆಫ್ ದ ಕೇಸಸ್ ನಲ್ಲಿ ಬರೀ ಗಂಡು ಡಿವೋರ್ಸ್ ಬೇಕು ಅಂದ್ರೆ ಆಗಲ್ಲ, ಆದ್ರೆ ಬರೀ ಹೆಣ್ಣು ಡಿವೋರ್ಸ್ ಬೇಕು ಅಂದ್ರೆ ಮುಗೀತು, ಅಲ್ಲಿ ಗಂಡಿನ ಅಭಿಪ್ರಾಯ ಬರಲ್ಲ. ಇದೇ ತರ ಮ್ಯಾರೇಜ್ ಆಕ್ಟ್ ಬಗ್ಗೆ ಏನೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಯೋ ಅದನ್ನೆಲ್ಲ ಮದ್ವೆಗೂ ಮುಂಚೆ ಹುಡುಗಿರು, ಮುಖ್ಯವಾಗಿ ಹುಡುಗರು ತಿಳ್ಕೊಳ್ಳೇಬೇಕು. ಇದು ಯಾರು ಬಂದು ಹೇಳಲ್ಲ. ಟಾಪ್ 4 ನಲ್ಲಿ ಅನ್ನಾ ಡಿಪೆಸ್ಟರ್ ಇದ್ದಾರೆ. ಇವರು 1999 ನಲ್ಲಿ ರೂಪರ್ಟ್ ಮುರ್ಡೋಚ್ ನ ಡಿವೋರ್ಸ್ ಮಾಡಿದಾಗ ಇವ್ರಿಗೆ ಬಂದಿದ್ದು $1.7 ಬಿಲಿಯನ್. ಇವಾಗಿನ ಇನ್ಫ್ಲೇಷನ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 3.2 ಬಿಲಿಯನ್ ಆಗಿರುತ್ತೆ, ಅಂದ್ರೆ 29,120 ಕೋಟಿ. ಇಡೀ ಪ್ರಪಂಚದಲ್ಲಿ ಒಳ್ಳೆ ಹುಡುಗರಿಗೂ ಡಿವೋರ್ಸ್ ಆಗುತ್ತೆ, ಕೆಟ್ಟವ್ರಿಗೂ ಆಗುತ್ತೆ, ದುಡ್ಡು ಇರೋನ್ಗೂ ಆಗುತ್ತೆ, ಇಲ್ದೇ ಇರೋನ್ಗೂ ಆಗುತ್ತೆ, ಚೆನ್ನಾಗಿ ಹ್ಯಾಂಡ್ಸಮ್ ಆಗಿರೋನ್ಗೂ ಆಗುತ್ತೆ, ಏನು ಇಲ್ದೇ ಇರೋನ್ಗೂ ಆಗುತ್ತೆ, ಬುದ್ಧಿವಂತನ್ಗೂ ಆಗುತ್ತೆ, ದಡ್ಡನ್ಗೂ ಆಗುತ್ತೆ. ಸೊ ಡಿವೋರ್ಸ್ಗೆ ಯಾವ್ದೇ ಒಂದೇ ಕಾರಣ ಇರೋದಿಲ್ಲ. ಮತ್ತೆ ಒಂದೊಂದ್ಸಲ ಹುಡುಗಂದು ತಪ್ಪೇ ಇಲ್ದೇ ಇದ್ರೂ ಆಗುತ್ತೆ.
ಇನ್ನೆಷ್ಟೊಂದ್ಸಲ ನಿಜವಾದ ರೀಸನ್ ಇರೋದಿಲ್ಲ. ಸೊ ಒಂದು ಸಂಸಾರ ಚೆನ್ನಾಗಿದ್ಯಾ, ಸುಮ್ನೆ ಜೀವನ ನಡೆಸ್ಕೊಂಡು ಹೋಗ್ಬೇಕು, ಇಲ್ಲ ನಿಮ್ ಜೀವನ ನೀವು ನೋಡ್ಕೋಬೇಕು. ಮೈನು ನಿಮ್ನ ನೀವು ಚೆನ್ನಾಗಿ ನೋಡ್ಕೋಬೇಕು, ಅದು ಹುಡುಗನೇ ಆಗ್ಲಿ ಇಲ್ಲ ಹುಡುಗಿನೇ ಆಗ್ಲಿ. ಟಾಪ್ 3 ನಲ್ಲಿ ಜೋಸ್ಲಿನ್ ವಿಲ್ಡೆನ್ಸ್ಟೈನ್ ಇದಾರೆ. ಇವರು 1999 ನಲ್ಲಿ ಅಲೆಕ್ ವಿಲ್ಡೆನ್ಸ್ಟೈನ್ ನ ಡಿವೋರ್ಸ್ ಮಾಡಿದಾಗ ಇವ್ರಿಗೆ ಬಂದಿದ್ದು $3.8 ಬಿಲಿಯನ್. ಇವಾಗಿನ ಇನ್ಫ್ಲೇಷನ್ ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ $7.2 ಬಿಲಿಯನ್ ಆಗಿರುತ್ತೆ. ಅಂದ್ರೆ 65,520 ಕೋಟಿ. ಆದ್ರೆ ಈ ಲಿಸ್ಟ್ ನಲ್ಲಿ ಟಾಪ್ 3ಗೆ ಝೋಹೋ ಸಿಇಒ ಆದಂತ ಶ್ರೀಧರ್ ವೆಂಬೋ ಅವರು ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ರೀಸೆಂಟ್ ಆಗಿ ಬಂದಿರೋ ನ್ಯೂಸ್ ಪ್ರಕಾರ ಇವ್ರಿಗೆ ಏನಾರ ಡಿವೋರ್ಸ್ ಆದ್ರೆ ಅದು ವರ್ಲ್ಡ್ಸ್ ಟಾಪ್ 5 ಲಿಸ್ಟ್ ನಲ್ಲಿ ಇರುತ್ತೆ. ಆದ್ರೆ ಅದು ಇನ್ನ ಕೋರ್ಟ್ ನಲ್ಲೇ ಇದೆ ಅಂಡ್ ಫೈನಲ್ ಡಿಸಿಷನ್ ಇನ್ನ ಬಂದಿಲ್ಲ. ಸೊ ಬಂದ್ಮೇಲೆ ಕನ್ಸಿಡರ್ ಮಾಡಕ್ಕಾಗೋದು. ಹಾಗೆ ನೋಡಿದ್ರೆ ಹಿ ಇಸ್ ದ ಓನ್ಲಿ ಇಂಡಿಯನ್ ಇನ್ ಟಾಪ್ 5. ಟಾಪ್ 2 ನಲ್ಲಿ ಮೆಕೆನ್ಸಿ ಬೆಜೋಸ್ ಇದಾರೆ. ಇವರು 2019 ನಲ್ಲಿ ಜೆಫ್ ಬೆಜೋಸ್ ನ ಡಿವೋರ್ಸ್ ಮಾಡಿದಾಗ ಇವ್ರಿಗೆ ಬಂದಿದ್ದು $38 ಬಿಲಿಯನ್. ಇವಾಗಿನ ಇನ್ಫ್ಲೇಷನ್ ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ $46.7 ಬಿಲಿಯನ್ ಆಗಿರುತ್ತೆ. ಅಂದ್ರೆ 4,24,970 ಕೋಟಿ. ಮೋಸ್ಟ್ ಆಫ್ ದ ಕೇಸಸ್ ನಲ್ಲಿ ಡಿವೋರ್ಸ್ ಆದಾಗ ಆ ಅಮೌಂಟ್ ನ ಕ್ಯಾಶ್ ರೂಪದಲ್ಲೇ ಕೊಟ್ಟಿರೋದಿಲ್ಲ, ಬದಲಿಗೆ ಪ್ರಾಪರ್ಟಿನೋ ಅಥವಾ ಕಂಪ್ನಿನಲ್ಲಿ ಶೇರೋ ಇಲ್ಲ ಇನ್ನ ಬೇರೆ ಬೇರೆ ರೀತಿನಲ್ಲಿ ಕೊಟ್ಟಿರ್ತಾರೆ. ಎಲ್ಲರಿಗೂ ಚೆನ್ನಾಗಿ ಬದುಕಬೇಕು ಅಂತಿರುತ್ತೆ, ಆದ್ರೆ ಅವ್ರು ಮಾಡೋ ಒಂದು ಸಣ್ಣ ಪುಟ್ಟ ತಪ್ಪಿಂದ ಜೀವನನೇ ಹಾಳು ಮಾಡ್ಕೊಂತಾರೆ. ಆತರ ಆಗದೆ ಕರೆಕ್ಟ್ ಪರ್ಸನ್ ನ ಹೇಗ್ ಚೂಸ್ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಅದು ಯಾರಿಗೂ ಗೊತ್ತಿಲ್ಲ. ಇವತ್ತು ಒಳ್ಳೆಯವರಾಗಿದ್ದವರು ನಾಳೆ ಕೆಟ್ಟವರಾಗ್ಬೋದು, ಇಲ್ಲ ನಮ್ಗೆ ಲವ್ ಜಾಸ್ತಿ ಆಗಿ ಇವನ್ ಆ ಪರ್ಸನ್ ರಾಂಗ್ ಅಂತ ಎಲ್ಲರೂ ಹೇಳ್ತಿದ್ರು ನಾವೇ ಕೇಳದೆ ಇರ್ಬೋದು. ಅವೆಲ್ಲ ಮೇನು ಹಣೆ ಬರಹ ಅಷ್ಟೇ ಅಂತ ಅಂತಾರೆ. ಆದ್ರೆ ನಾವ್ ಇಡೀ ಲೈಫ್ ಒಬ್ಬ ಪರ್ಸನ್ ಜೊತೆ ಇರ್ಬೇಕು, ಅವ್ರು ನಿಮ್ ಲೈಫ್ ಮೇಲೆ ಎಷ್ಟು ಪ್ರಭಾವ ಬೀಳ್ತಾರೆ ಅಂತ ಗೊತ್ತಾದ್ಮೇಲೆನು ಅಟ್ಲೀಸ್ಟ್ ನಾವು ಮದ್ವೆಗ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇನಂದ್ರೆ ನಿಮ್ ಪಾರ್ಟ್ನರ್ ನಲ್ಲಿ ಮೈಂಡ್ ಚೆನ್ನಾಗಿದಾರೋ ಇಲ್ವೋ, ದುಡ್ಡಿದ್ಯೋ ಇಲ್ವೋ ಅನ್ನೋದಕ್ಕೂ ಮುಂಚೆ ಅವ್ರ ಬಿಹೇವಿಯರ್, ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ನೋಡ್ಬೇಕು. ಅಫ್ಕೋರ್ಸ್ ದುಡ್ಡು ಇಂಪಾರ್ಟೆಂಟ್, ಆದ್ರೆ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ. ಮನೆ, ಫ್ಯಾಮಿಲಿ ಮತ್ತೆ ಅವ್ರ ಫ್ರೆಂಡ್ಸ್ ಎಂತವ್ರು ಅನ್ನೋದು ಕೂಡ ಇಂಪಾರ್ಟೆಂಟ್. ಇವನ್ ಇಷ್ಟೆಲ್ಲ ಜಾತಕ ಜಾಲಾಡ್ಸಿದ್ರು ಎಲ್ಲೋ ಒಂದ್ ಕಡೆ ಕಷ್ಟ ಅನುಭವಿಸ್ಬೇಕು ಅಂತ ಇದ್ರೆ ಅದು ಹಾಗೆ ಆಗುತ್ತೆ. ಅದನ್ನ ಯಾರು ತಪ್ಸಕ್ಕಾಗಲ್ಲ. ಆದ್ರೆ ಎಂತ ಸಿಚುಯೇಷನ್ ನಲ್ಲೂ ಮನ್ಸು ಕುಗ್ದೆ ಸ್ಟ್ರಾಂಗ್ ಆಗಿದ್ರೆ ಲೈಫ್ ಚೆನ್ನಾಗೇ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರ್ಲಿ. ಅಂಡ್ ಈವನ್ ಮದ್ವೆನೇ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಲೈಫ್ ನ ಸಿಂಗಲ್ ಆಗಿ ಎಂಜಾಯ್ ಮಾಡಿ. ಯಾಕಂದ್ರೆ ಮದ್ವೆ ಆಗದೆ ಸತ್ತಿರೋರ್ಗಿಂತ ರಾಂಗ್ ಮದ್ವೆ ಆಗಿ ಸತ್ತಿರೋರೇ ಜಾಸ್ತಿ ಜನ. ಸೊ ಹುಡುಗರೇ ಆಗ್ಲಿ ಇಲ್ಲ ಹುಡುಗಿರೇ ಆಗ್ಲಿ ಇದು ಅನ್ವಯಿಸುತ್ತೆ. ಟಾಪ್ 1 ನಲ್ಲಿ ಯಾರಿದಾರೆ ಅಂತ ತಿಳ್ಕೊಳಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಪ್ 1 ನಲ್ಲಿ ಬಿಲ್ ಗೇಟ್ಸ್ ಇದಾರೆ. ಇವರು 2021 ನಲ್ಲಿ ಡಿವೋರ್ಸ್ ಮಾಡಿದಾಗ ಅವ್ರ ವೈಫ್ ಮೆಲಿಂಡಾ ಗೇಟ್ಸ್ ಗೆ ಬಂದಿದ್ದು $76 ಬಿಲಿಯನ್. ಇವಾಗಿನ ಇನ್ಫ್ಲೇಷನ್ ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ $86.7 ಬಿಲಿಯನ್ ಆಗಿರುತ್ತೆ. ಅಂದ್ರೆ 7,88,970 ಕೋಟಿ. ಇಲ್ಲಿವರೆಗೂ ಇದೇ ಪ್ರಪಂಚದಲ್ಲಿ ಕಾಸ್ಟ್ಲಿಯಸ್ಟ್ ಡಿವೋರ್ಸ್ ಟಾಪ್ 1 ನಲ್ಲಿರೋದು. ಇದೇ ತರ ಹಿಂದೆನೂ ತುಂಬಾ ಡಿವೋರ್ಸ್ ಆಗಿದೆ, ಇವಾಗ್ಲೂ ಆಗ್ತಿದೆ, ಮುಂದೆನೂ ಆಗುತ್ತೆ. ಆ ಕೇಸಸ್ಗಳು ದಿನೇ ದಿನೇ ಹೆಚ್ಚಾಗ್ತಲೇ ಇದೆ. ಆದ್ರೆ ಇದೇ ಇಲ್ಲಿವರೆಗೂ ಅಫಿಷಿಯಲ್ ಆಗಿ ರೆಕಾರ್ಡ್ ಆದ ಟಾಪ್ 10 ವರ್ಲ್ಡ್ಸ್ ಮೋಸ್ಟ್ ಕಾಸ್ಟ್ಲಿಯಸ್ಟ್ ಡಿವೋರ್ಸ್. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಗೌರ್ಮೆಂಟ್ ಪ್ರಕಾರ ಯಾರಿಗೆ ಡಿವೋರ್ಸ್ ಆಗ್ಲಿ ಅವರಿಬ್ರು ಸಪರೇಟ್ ಆಗ್ಬೇಕು ಅನ್ಕೊಂಡಾಗ ಅವರ ಇಬ್ಬರ ಒಟ್ಟು ಆಸ್ತಿನ ಕ್ಯಾಲ್ಕುಲೇಟ್ ಮಾಡಿ ಇಬ್ಬರಿಗೂ ಸಮವಾಗಿ ಹಂಚಬೇಕು. ಅಂದ್ರೆ ಹುಡುಗ ಹತ್ರ ಜಾಸ್ತಿ ದುಡ್ಡಿದ್ರು ಇಲ್ಲ ಹುಡುಗಿ ಹತ್ರ ಜಾಸ್ತಿ ದುಡ್ಡಿದ್ರು ಅದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ಬೇಕು ಅಂತ. ಆದ್ರೆ ಮೋಸ್ಟ್ ಆಫ್ ದ ಕೇಸಸ್ ನಲ್ಲಿ ಹುಡುಗ ಹತ್ರನ ಜಾಸ್ತಿ ದುಡ್ಡಿರೋದ್ರಿಂದ ಅವರೇ ಪೇ ಮಾಡ್ಬೇಕು. ಲೈಕ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ನ ಮೈಂಟೈನ್ ಮಾಡೋದಕ್ಕೆ, ಡಿಗ್ನಿಟಿಗೆ ಇಲ್ಲ ಮಕ್ಕಳನ್ನ ಬೆಳೆಸೋದಕ್ಕೆ ಅಂತ ಒಂದು ಲಂಸಮ್ ಅಮೌಂಟ್ ನ ಕೊಡ್ಬೇಕಾಗಿರುತ್ತೆ, ಇಲ್ಲ ಮಂತ್ಲಿ ಮೇಂಟೆನೆನ್ಸ್ ಅಮೌಂಟ್ ಅಂತನಾದ್ರೂ ಕೊಡ್ಬೇಕಾಗಿರುತ್ತೆ. ಇದು ಯಾಕಂದ್ರೆ ಮಕ್ಕಳನ್ನ ಮೋಸ್ಟ್ ಆಫ್ ದ ಕೇಸಸ್ ನಲ್ಲಿ ತಂದೆ ಹತ್ರ ಬಿಡೋದಿಲ್ಲ. ಅದೇ ಏನನ್ನ ಹೆಣ್ಮಗು ಆದ್ರೆ ಸರ್ಟನ್ ಏಜ್ ವರ್ಗೂ ಬಿಡೋದೇ ಇಲ್ಲ, ಹೆಣ್ಣು ಮಗುನ ತಾಯಿನೇ ಸಾಕ್ಬೇಕು ಅಂತ. ಈ ತರ ಇರೋದ್ರಿಂದ ಸಾಕಷ್ಟು ಜನ ತಮ್ಮ ಆಸ್ತಿನ ಕಾಪಾಡ್ಕೊಳ್ಳೋಕೆ ಅವ್ರ ಮದರ್ ನೇಮ್ ನಲ್ಲೋ ಇಲ್ಲ ಬೇನಾಮಿ ಹೆಸರಿನಲ್ಲೋ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಪರಿಸ್ಥಿತಿ ಆ ಜಾಗದಲ್ಲಿ ಇರುವಂತ ಹುಡುಗರಿಗೆ ಎಷ್ಟು ತಲೆನೋವಾಗಿರುತ್ತೆ ಅಂದ್ರೆ ಅವ್ರ ಕೈನಲ್ಲಿ ಏನು ಮಾಡಕ್ ಆಗ್ತಿರೋದಿಲ್ಲ, ಯಾವ ಕಾನೂನು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಭಾವಿಸಿ ಮನನೊಂದು ಎಷ್ಟೊಂದ್ ಜನ ತಪ್ಪು ನಿರ್ಧಾರ ತಗೊಂಡಿದ್ದಾರೆ. ಅದನ್ನ ನೀವೆಲ್ಲ ಡೈಲಿ ನ್ಯೂಸ್ ನಲ್ಲಿ ಕೇಳ್ತಿರ್ತೀರಾ. ಸೊ ಅವ್ರ ಲೈಫ್ಗೆ ವ್ಯಾಲ್ಯೂ ಇಲ್ವಾ? ಒಂದು ವ್ಯಕ್ತಿನ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಸಿ ಅವರಿಂದ ಆದಷ್ಟು ಎಕ್ಸ್ಪ್ಲಾಯ್ಟ್ ಮಾಡಿ ಅದು ಕೂಡ ಒಂದು ಜೀವಿ ಅಂತ ಕನ್ಸಿಡರ್ ಮಾಡದೆ ಇಷ್ಟ ಬಂದಂಗೆ ಮತ್ತೆ ಒಬ್ಬರ ಪರವಾಗಿನೇ ಕಾನೂನ ಮಾಡಿ ಎಷ್ಟೊಂದ್ ಜನದ ಜೀವನನ ಹಾಳು ಮಾಡಿದ್ದಾರೆ. ಒಂದು ಇದನ್ನ ಯಾರು ಪ್ರಶ್ನೆ ಮಾಡ್ತಿಲ್ಲ, ಇನ್ನೊಂದು ಪ್ರಶ್ನೆ ಮಾಡೋರ್ಗೆ ಪ್ರಾಬ್ಲಮ್ ಮಾಡ್ತಾರೆ. ಸೊ ಈ ಒಂದು ಸೊಸೈಟಿನಲ್ಲಿ ಹೆಣ್ಣು ಗಂಡು ಇಬ್ರು ಸಮಾನನೆ, ಎಲ್ಲರೂ ಅವ್ರ ಇಷ್ಟ ಬಂದಂಗೆ ಅವ್ರು ಬದುಕೋ ಹಕ್ಕಿದೆ. ಒಂದು ಹುಡುಗಿಗೆ ಸಮಸ್ಯೆ ಆದ್ರೆ ಎಷ್ಟು ಜನ ಬರ್ತಾರೋ, ಆದ್ರೆ ಅದೇ ತರ ಹುಡುಗನ್ಗೆ ಸಮಸ್ಯೆ ಆದ್ರೆ ಅದರಲ್ಲಿ 10% ಜನ ಬಂದ್ರೆ ಸಾಕು. ಆದ್ರೆ ಅದು ಯಾವಾಗ್ಲೂ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತು. ಸೊ ನೋಡೋಣ ಇನ್ನ ಮುಂದೆ ಏನೇನಿದೆಯೋ ಅಂತ, ಅಂಡ್ ಯಾವಾಗ ಇದಕ್ಕೆಲ್ಲ ಕರೆಕ್ಟ್ ಆನ್ಸರ್ ಸಿಗುತ್ತೋ ಅಂತ. ಮತ್ತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.